ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ಮಧ್ಯಕ್ಕೆ ವಿಡಿಯೋನ ಎಂಡ್ ಮಾಡಿಬಿಟ್ಟಿದ್ದೆ. ಮೀನ್ಸ್ ಮೋಸ್ಟ್ಲಿ ಈವ್ನಿಂಗ್ ತನಕ ಅಷ್ಟೇ ಮಾಡಿದ್ದೆ ಅಂತ ಅನಿಸುತ್ತೆ. ಸೊ ಲೆಟ್ಸಿ ಎಡಿಟ್ ಮಾಡೋವಾಗ ನೋಡ್ತೀನಿ ಯಾವ ಥರ ಮಾಡೋದು. ಆದರೆ ಈ ವಿಡಿಯೋನ ಅದ್ರ ಜೊತೆ ಆ್ಯಡ್ ಮಾಡಿರ್ತೀನಿ, ಇಲ್ಲಾಂದರೆ ಸಪ್ರೇಟಾಗಿ ಮಾಡ್ತೀನಿ. ಎಡಿಟ್ ಮಾಡೋವಾಗ ನೋಡ್ಕೊತೀನಿ ಅದನ್ನ. ಸೊ ಇವಾಗ ಮಂಡೇ ಇವತ್ತು ಆ್ಯಸ್ ಯೂಶ್ವಲ್ ಲೇಟಾಗೇ ಇದ್ದೆ. ಇವಾಗ ಟೈಮ್ ಬಂದು 10 ಆಗಿದೆ. ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ತಿಂಡಿ ತಿನ್ನಬೇಕು. ನಮ್ಮ ಮನೇಲಿ ಇವತ್ತು ಅವಲಕ್ಕಿ ಮಾಡಿದ್ದಾರೆ ತಿಂಡಿನ. ಸೊ ನಿನ್ನೆ ಎಲ್ಲ ನಾನ್ ವೆಜ್ ತಿಂದಿರ್ತೀವಲ್ಲ, ಸೊ ಇವತ್ತು ಲೈಟಾಗಿ ಮಾಡೋಣ ಅಂತ ಅವಲಕ್ಕಿ ಮಾಡಿದ್ದಾರೆ. ಅವಲಕ್ಕಿ ತಿಂದು ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡಬೇಕಿನ್ನು. ಸ್ನಾನ ಮಾಡಿ ಏನೇನೆಲ್ಲ ಕೆಲಸಗಳಿದೆ ನೋಡಬೇಕು. ಅದು ಕ್ರೊಕೆಟ್ ಮಾಡ್ತಾ ಇದ್ದೆ ಅಲ್ವಾ, ಅದನ್ನು ಸಿಂಗಲ್ ಚೈನ್ ಆರಾಮಾಗಿ ಬಂತು, ಬೇಗ ಕಲಿತೆ. ಅಂದರೆ ಚೈನ್ ಸ್ಟಿಚ್ ಆರಾಮಾಗಿ ಕಲಿತೆ. ಸಿಂಗಲ್ ಕ್ರೊಕೆಟ್ ಮಾಡ್ತಿದ್ದೀನಿ. ನಂಗೆ ಅದು ಐಡಿಯಾ ಎಲ್ಲ ಗೊತ್ತಾಯಿತು, ಅಂದರೆ ಯಾವ ಥರ ಮಾಡಬೇಕು ಅಂತ. ಬಟ್ ಇನ್ನೂ ಅದು ನನ್ನ ಕೈ ಕೂರ್ತಾ ಇಲ್ಲ, ಹೇಗೆ ಮಾಡೋದು ಏನು ಅಂತ. ಬರುತ್ತೆ, ನಿಧಾನಕ್ಕೆ ಬರ್ತಾಯಿದೆ. ಸೊ ಅದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಬೇಗ ಬೇಗ ಆಗಬೇಕದು. ಆ ಥರ ಪ್ರಾಕ್ಟೀಸ್ ಮಾಡಬೇಕು, ಮಾಡ್ತಾಯಿದ್ದೀನಿ. ನಾನು ಬೇರೆ ಡಾರ್ಕ್ ಬ್ಲೂ ಕಲರ್ ತಂದಿರೋದ್ರಿಂದ ನನಗೆ ಸ್ಟಿಚಸ್ ಎಲ್ಲಿದೆ ಅಂತ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಸೊ ನೆನ್ನೆ ಟ್ರೈ ಮಾಡುವಾಗ ಇನ್ನೊಂದು ಕಲರ್ ಇತ್ತು ಮನೇಲಿ, ಪಿಂಕು. ಸೊ ಅದರೊಳಗೆ ಟ್ರೈ ಮಾಡ್ತಾಯಿದ್ದೆ. ಸೊ ಯಾವ ಥರ ಬರುತ್ತೆ ಏನು ಅಂತ ಅದನ್ನೊಂದು ಸ್ವಲ್ಪ ಕುತ್ಕೊಂಡು ನೋಡಬೇಕು. ಯಾಕಂದರೆ ಸಿಂಗಲ್ ಸ್ಟಿಚ್ಚು, ಡಬಲ್ಸ್, ಇನ್ನೂ ಸಿಂಗಲ್ಲು, ಡಬಲ್ಲು, ಟ್ರಿಪಲ್ ತನಕ ಇದೆಯಂತೆ ಅದು. ಸೊ ಅದನ್ನೆಲ್ಲ ಕಲಿಬೇಕು, ಇನ್ನು ಅದನ್ನ ಮಾಡಬೇಕು. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನು ಅಂತ ತೋರಿಸ್ತೀನಿ. ಸೊ ಚಳಿ ಏನು ಜಾಸ್ತಿನೂ ಇಲ್ಲ, ಬಟ್ ಚಳಿ ಇಲ್ಲ ಅಂತಲೂ ಇಲ್ಲ, ಚಳಿ ಇದೆ. ಬಟ್ ಬಿಸಿಲು ಕೂಡ ಬಿದ್ದಿದೆ ಹೊರಗಡೆ. ಸೊ ಮೊನ್ನೆಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಇವಾಗ ಟಿಫನ್ ಮಾಡಬೇಕು. ನಮ್ಮ ಗುಂಡು ಅವನು ಅವನು ಲೇಟಾಗೆ ಎದ್ದಾಳೋದು. ಅವನು ಇನ್ನು ತುಂಬ ಬೇಗ ಎದ್ದಾಳಲ್ಲ, 9 ಗಂಟೆ ಹಾಗೆ ಎದ್ದೇಳ್ತಾನೆ. ಸೊ ಅವನು ಫ್ರೆಶ್ ಅಪ್ ಆಗ್ತಾ ಇರ್ತಾನೆ. ಎಲ್ಲರೂ ಆದಮೇಲೆ ತಿಂಡಿ ತಿಂದು ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿದರು. ಬಟ್ ಇವತ್ತು ಅವಲಕ್ಕಿ ಆಗಿರೋದ್ರಿಂದ ಗೊಜ್ಜೆಲ್ಲ ಮಾಡಿಟ್ಟಿದ್ರು. ನಾವು ಯಾವಾಗ ತಿಂತೀವಿ ಅವಾಗ ಕಲಿಸ್ಕೊಂಡು ಬಿಸಿ ಮಾಡ್ಕೊಂಡು ತಿಂತೀವಿ. ಸೊ ದಟ್ ಅದು ಅವಲಕ್ಕಿ ತುಂಬ ಬೇಗ ಮಾಡಿಟ್ಬಿಟ್ರೆ ತಿನ್ನೋಕ್ಕೆ ಮನ್ಸು ಬರೋಲ್ಲ. ಸೊ ಬೆಳಿಗ್ಗೆ ನಮ್ಮನೇಲಿ ಕೆಲಸಕ್ಕೆ ನಮ್ಮಮ್ಮ ಅವರೆಲ್ಲ ಏನು ಹೋಗ್ತಾರೆ. ಸೊ ಆ ಟೈಮಲ್ಲಿ ಅವ್ರವ್ರು ಮಾಡಿಕೊಂಡು ಹೋಗಿದ್ರು. ಇನ್ನು ನಾನು, ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಮ್ಮ ಗುಂಡ ಎಲ್ಲ ಇನ್ನೂ ಏನೂ ತಿಂದಿರಲಿಲ್ಲ. ನಾವೆಲ್ಲರೂ ಇವಾಗ ತಿಂತಿದ್ವಿ. ಸೊ ನಾನೇ ಗೊಜ್ಜೆಲ್ಲ ರೆಡಿ ಮಾಡಿದ್ರು, ಕಲಿಸ್ಬಿಟ್ಟು ಜೊತೆ ಬಿಸಿ ಮಾಡಿದೆ ಅಷ್ಟೇ. ಸೊ ನೋಡ್ಬೋದು ಅವಲಕ್ಕಿ ಈ ಥರ ಆಗಿದೆ. ಸೊ ನನಗೆ ಈ ಅವಲಕ್ಕಿ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ದಪ್ಪ ಅವಲಕ್ಕಿ ಚೆನ್ನಾಗಿರುತ್ತೆ. ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಬೆಳಕಿದೆ. ಸೊ ಹೇರ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ನಾನು ಹೇಳಿದೆ ಅಲ್ವಾ, ನಿನ್ನೆ ತೋರಿಸ್ದೆ ಶ್ಯಾಂಪು ಚೇಂಜ್ ಮಾಡ್ತಾಯಿದ್ದೀನಿ ಅಂತ. ಸೊ ಚೇಂಜ್ ಮಾಡಿದ್ದೀನಿ, ನೋಡೋಣ ಯಾವ ಥರ ರಿಸಲ್ಟ್ ಕೊಡುತ್ತೆ ಏನು ಅಂತ. ಇವಾಗ ಫಸ್ಟು ಬಿಸಿಲಿದೆ ಹೇಗೂ ತುಂಬಾ. ಸೊ ಹೋಗ್ಬಿಟ್ಟು ಫಸ್ಟು ಹೇರ್ನೆಲ್ಲ ಡ್ರೈ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಏನು ಅಂತ ನೋಡೋಣ. ದೇವ್ರ ಪೂಜೆ ಮಾಡಬೇಕು, ಪೂಜೆ ಮಾಡಿ ಹೇರ್ ಡ್ರೈ ಮಾಡಿಕೊಂಡು ಆಮೇಲೆ ಕುತ್ಕೊತೀನಿ. ಸೊ ಡೈಲಿ ರೊಟೀನ್ ಇದು ದೇವ್ರ ಮನೆಗೆ ಕೂತ್ಕೊಂಡು ದೇವ್ರಿಗೆ ಪೂಜೆ ಮಾಡೋಂಥದ್ದು. ಕಾಲೇಜ್ ಟೈಮ್ಸಲ್ಲಿ ಕೂತ್ಕೊಂಡು ಈ ಥರ ಎಲ್ಲ ವ್ಲಾಗ್ ಮಾಡೋಕ್ಕಾಗೋದಿಲ್ಲ. ಬಟ್ ಇವಾಗ ಹಾಲಿಡೇಸ್ ಇದೆ ಅಲ್ವಾ, ಸೊ ಆರಾಮಾಗಿ ಮಾಡ್ತೀನಿ ಅಷ್ಟೇ. ಸೊ ಅದಾದಮೇಲೆ ತುಂಬಾ ಕೆಲಸ ಇತ್ತು ಮನೆಯಲ್ಲಿ. ಹೊಸದಾಗಿ ಏನೇನೋ ಶುರು ಕೂಡ ಮಾಡ್ತಾಯಿದ್ವಿ. ನೋಡ್ತಿರ್ಬೋದು, ಇಲ್ಲೊಂದು ಸ್ವಲ್ಪ ಸ್ಯಾರೀಸ್ ಎಲ್ಲ ಇದೆ. ಸೊ ಒಂದಿಷ್ಟು ಶೂಟಿಂಗ್ ಎಲ್ಲ ಇತ್ತು. ಸೊ ಸ್ಯಾರೀಸ್ದು ತೋರಿಸ್ತಾ ಇದೆ. ಸೊ ಏನು ಇದ್ರ ಬಗ್ಗೆ ಅಂತ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಕೆಲಸನೇ ತುಂಬ ಆಗೋಯಿತು. ಸೊ ವಿಡಿಯೋ ಕೂಡ ತುಂಬ ಶಾರ್ಟಾಗಿ ಮಾಡಿದ್ದೀನಿ, ಮಿನಿ ವ್ಲಾಗ್ ಥರ ಆಗ್ತಾಯಿದ್ದೀನಿ ಅಷ್ಟೇ. ಸೊ ಕಂಪ್ಲೀಟಾಗಿ ತಿಳಿಸ್ತೀನಿ. ಬರ ಅಂತ ನಾನು ಪಪ್ಪ ನಿನ್ನ ಮನೆಗೆ ನಡಿ, ಬೇಡ ನಡಿ, ಬಿಡ್ತಿಲ್ಲ ಗೈಸ್. ನೀನು ಕರ್ಕೊಂಡು ಹೋಗ್ತಿಲ್ಲ ನಾನು. ಗೈಸ್ ಮಿಷಿನ್ ಅಲ್ಲಿ ಮೆಣಸಿನ್ಕಾಯಿ ಹಾಕಿಸ್ಕೊಳಕ್ಕೆ ಬಂದಿದ್ವಿ. ನೆನ್ನೆನೇ ಕೊಟ್ಟೋಗಿದ್ವಿ, ಇನ್ನೂ ಮಾಡಿಲ್ಲ ಅವರು. ನಮ್ಮ ಗುಂಡು ನಮ್ಮ ಜೊತೆ ಬಂದ್ಬಿಟ್ಟಿದ್ದಾನೆ. ಅವನು ಕಾಯ್ಕೊಂಡು ಕೊಟ್ಟಿದ್ದಾನೆ. ಅವ್ನು ಯಾರ ಜೊತೆಗೆ ಮಾತಾಡ್ತೀನಿ ನಾನು ಅಂತ ನೋಡ್ತೀನಿ. ಡ್ಯಾನ್ಸ್ ಮಾಡತ್ತಿದ್ದೆ, ಡ್ಯಾನ್ಸ್. ನನಗೆ ಬರೋದು ಬೇಡ ಅಂದೆ, ಮಾತು ಕೇಳಿಲ್ಲ, ಬಂದ್ಬಿಟ್ಟ. ಇವಾಗ ಇಲ್ಲಿ ಚಳಿ ಕೂತಿದ್ದಾನೆ. ಸ್ವೆಟ್ರೆಲ್ಲ ಹಾಕೊಂಡು ಬಂದಿದ್ದಾನೆ, ಅದು ಕೂಡ ಚಳಿ ಅಲ್ಲ, ಕೂತಿದ್ದಾನೆ ಸುಮ್ಮನೆ. ಅಲ್ಲಿ ನಮ್ಮಮ್ಮ ಕುಟ್ತಾ ಇದ್ರೆ ನಮ್ಮಮ್ಮನ ಕಾಪಿ ಮಾಡ್ತಿದ್ದಾನೆ ನೆಚ್ಕೊಂಡು. ಕುಟ್ತಾ ಇದ್ದಾರೆ ಅಂತ ಹಂಗೆ. ಹೆಂಗೆ ಕುಟ್ತಿದ್ದಾರೆ ಅತ್ತೆ, ಹೆಂಗೆ ಕುಟ್ತಿದ್ದಾರೆ ಹಂಗೆ ಕುಟ್ತಿದ್ದೀಯಂತೆ. ನೋಡಿ, ಅಲ್ಲಿ ನಮ್ಮಮ್ಮ ಕುಟ್ತಾ ಇದ್ರೆ ನಮ್ಮಮ್ಮನ ಕಾಪಿ ಮಾಡ್ತಾರೆ. ಇದು ಸೀತಾಫಲ ಅಂತ ತಂದಿದ್ರು ನಮ್ಮ ಮನೇಲಿ. ಗೈಸ್ ಇವಾಗ ಏನು ವ್ಲಾಗ್ ಮಾಡ್ತೀನಿ, ಇದು 2 ಡೇಸ್ ಆದಮೇಲೆ. ಮೊನ್ನೆ ವ್ಲಾಗ್ ನಾನು ತುಂಬ ಮಾಡೋಕ್ಕೆ ಆಗಿಲ್ಲ, ತುಂಬ ಕಡಿಮೆ ಮಾಡಿರೋದು. ಅಂದರೆ ಜಸ್ಟ್ ಒಂದು ಮಿನಿ ವ್ಲಾಗ್ ಥರ ಮಾಡಿರೋದು ಅಷ್ಟೇ. ನಾನು ತುಂಬ ಕೆಲಸ ಆಯಿತು ಮನೇಲಿ. ಸೊ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಮತ್ತು ಏನು ಜಾಸ್ತಿ ಅಷ್ಟು ಕಂಟೆಂಟ್ ನಂಗೆ ಸಿಕ್ಕಿರಲಿಲ್ಲ ಕೂಡ.
ಸೊ ಪ್ರಾಪರಾಗಿ ನಾನು ಎಂಡಿಂಗ್ ಕೂಡ ಮಾಡಿರಲಿಲ್ಲ ವ್ಲಾಗಿಗೆ. ಸೊ ಅದಕ್ಕೋಸ್ಕರ ನೀಟಾಗಿ ಹೇಳೋಣ ಅಂತ ಇವಾಗ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಡೇ ಇವತ್ತಿನ ವ್ಲಾಗಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಥರ ಏನು ಹಾಕಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಏನು ಅಂತ. ಒಂದು ಹೊಸ ಐಡಿಯಾ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ನಾಳೆ ಬರುತ್ತೆ ಆ ವಿಡಿಯೋ. ಸೊ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.